Hello, welcome you all to the important questions of part D ಮಕ್ಕಳ. ಫಸ್ಟ್ ಆಫ್ ಆಲ್ ಪಾರ್ಟ್ ಡಿ ಬಂದಾಗ ಎಲ್ಲ ನೇಮ್ಡ್ ರಿಯಾಕ್ಷನ್ಸು ಬಹಳ ಇಂಪಾರ್ಟೆಂಟು. ಸೊ ನಾನು ನಿಮಗೆ ಆಲ್ರೆಡಿ ನೇಮ್ಡ್ ರಿಯಾಕ್ಷನ್ಸ್ದೊಂದು ವಿಡಿಯೋ ಏನು ಮಾಡಿದ್ದೀನಿ ಆ ಎಲ್ಲ ವೀಡಿಯೋಸ್ನಲ್ಲಿರುವಂತಹ ಆ ವಿಡಿಯೋದಲ್ಲಿರುವಂತಹ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ಗಳನ್ನ ನಾನು ಇದರಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ವಿತ್ ಆನ್ಸರ್ ಇದೆ, ನೀವು ಆನ್ಸರ್ಸ್ನ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ನೇಮ್ಡ್ ರಿಯಾಕ್ಷನ್ಸ್ ಏನು ಬೇಕು ಅದು ಇದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮಿಸ್ ನೇಮ್ಡ್ ರಿಯಾಕ್ಷನ್ಸ್ ಅಲ್ಲದೇನೆ ಬೇರೆ ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಂತ ಹೇಳಿ ಕೇಳಿದ್ರೆ, ಫ್ರಮ್ ಹ್ಯಾಲೋ ಆಲ್ಕೇನ್ಸು ಫ್ರಿಡೈಲ್ ಕ್ರಾಫ್ಟ್ ಆಲ್ಕೈಲೇಷನು, ಫ್ರಿಡೈಲ್ ಕ್ರಾಫ್ಟ್ ಅಸೈಲೇಷನು ಅದು ನೇಮ್ಡ್ ರಿಯಾಕ್ಷನ್ಸ್ ಪಾರ್ಟಿಗೆ ಬರಲ್ಲ. ಅದರಿಂದ ಕ್ವೆಶನ್ಸ್ ಕೇಳ್ಬೋದು. ಕ್ಲೋರೋಫಾರ್ಮ್ ಏನಕ್ಕೆ ಡಾರ್ಕ್ ಕಲರ್ಡ್ ಬಾಟಲ್ಸ್ನಲ್ಲಿ ಇಡಬೇಕು, ಡೈಕ್ಲೋರೋಬೆನ್ಸಿಂದು ಪ್ಯಾರಾಡೈಕ್ಲೋರೋಬೆನ್ಸಿಂದು ಮೆಲ್ಟಿಂಗ್ ಪಾಯಿಂಟ್ ಏನಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ಆಯಿತಾ, ಸಿಮೆಟ್ರಿಯಿಂದ. ಆಂಬಿಡೆಂಟೆಡ್ ನ್ಯೂಕ್ಲಿಯೋಫೈಲು ಬಹಳ ಇಂಪಾರ್ಟೆಂಟ್, ಅವ್ರು ಹೀಗೆ ಕೇಳ್ತಾರೆ ನೋಡ್ಕೊಳ್ಬೇಕಾದ್ರೆ. SN1 SN2 ಕೇಳ್ತಾರೆ 3 ಮಾರ್ಕ್ಸಿಗೆ. SN1 SN2 ಮೆಕ್ಯಾನಿಸಮನ್ನು ಡೈರೆಕ್ಟಾಗಿ ಕೇಳ್ಬೋದು ಅಥವಾ ಇಂಡೈರೆಕ್ಟಾಗಿ ಟೂ ಕ್ಲೋರೋ ಮಿಥೈಲ್ ಬ್ಯೂಟೇನನ್ನು ಟೂ ಮಿಥೈಲ್ ಬ್ಯೂಟೇನ್ 2 ಓಲ್ ಈ ಥರ ದೊಡ್ಡ ದೊಡ್ಡ ನೇಮ್ ಇದೆ ಅಂತ ಹೇಳಿದ್ರೆ ಇದು SN1. ಪುಟಾಣಿ ನೇಮ್ ಇದೆ ಈ ಥರ, ಇಥೈಲ್ ಕ್ಲೋರೈಡನ್ನು ಐಥನೋಲಾ ಕನ್ವರ್ಟ್ ಮಾಡು, ಸಣ್ಣ ನೇಮ್ ಇದೆ ಅಂತ ಹೇಳಿದ್ರೆ ಅದು SN2. ಈಗ ನೆನ್ಪಿಟ್ಕೊಳ್ಳಿ, ಒಂದು SN1 SN2 ಮೆಕ್ಯಾನಿಸಮ್ ಅಥವಾ ಡಿಫ್ರೆನ್ಸ್ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಯಾವುದಾದ್ರೂ ಒಂದು ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ ಕಳೆದ 2 ವರ್ಷದಿಂದ 2 ಮಾರ್ಕ್ಸಿಗೆ ಅವ್ರು ಕೇಳ್ತಿರೋ ಕ್ವೆಶನ್ ಬಂದು ಎನಾನ್ಶಿಯೋಮರ್, ರೆಸಿಮಿಕ್ ಮಿಕ್ಸ್ಚರು, ರೆಸಿಮೈಸೇಷನು, ಇದರಿಂದ 100% ಒಂದು ಕ್ವೆಶನ್ಸನ್ನು ಕೇಳಿದ್ದಾರೆ ಲಾಸ್ಟ್ವರೆಗೂ ಕೂಡ. ಚಾನ್ಸಸ್ ಬರುವಂಥದ್ದು ಜಾಸ್ತಿ. ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ನೆಗ್ಲೆಕ್ಟ್ ಮಾಡಬೇಡಿ. ಗ್ರಿಗ್ನಾರ್ಡ್ ರಿಯೇಜೆಂಟು ವಾಟರ್ ಜೊತೆಗೆ ಯಾಕೆ ಟ್ರೀಟ್ ಮಾಡಬಾರ್ದು ಅಂತ ಹೇಳೋ ಕ್ವೆಶನ್ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಅದು ನೀರಿನ ಜೊತೆಗೆ ರಿಯಾಕ್ಟ್ ಆದರೆ ನಮಗೆ ಬೇಕಾಗಿರುವಂತಹ ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಗಲ್ಲ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಾದರೂ ನೀರಿನ ಜೊತೆಗೆ ರಿಯಾಕ್ಟ್ ಆದರೆ ಅದೇನು ಆಲ್ಕೈಲ್ ಗ್ರೂಪನ್ನ ಇಂಟ್ರಡ್ಯೂಸ್ ಮಾಡಬೇಕು, ಅದು ಮಾಡೋದು ಬಿಟ್ಬಿಟ್ಟು ಹೈಡ್ರೋಕಾರ್ಬನ್ ಆಗುತ್ತೆ ಅಂತ ಹೇಳೋದು. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದು ಕ್ವೆಶನ್ನು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಓಕೆನಾ? ಸೊ 2 ಮಾರ್ಕ್ಸಿಗೆ ಏನು ಕೇಳಲ್ಲ ಇಲ್ಲಿಂದ. ನಿಮಗೆ ಇನ್ನು ಮಾಡೆಲ್ ಪೇಪರ್ಸ್ನಲ್ಲಿ ಇರುವಂತಹ ಒಂದು ಎಕ್ಸ್ಟ್ರಾ ಕ್ವೆಶನ್ ಇದು ನಾನು ಹಾಕಿದ್ದೇನೆ. ನಿಮ್ಗೆ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಲುಕ್ ಇನ್ ಟು 70 on 70 ಸ್ಟ್ರಾಟಜಿ ವಿಡಿಯೋ. ಅದರಲ್ಲಿ ನಾನು ಎಲ್ಲೆಲ್ಲ ಆನ್ಸರ್ ಸಿಗುತ್ತೆ ಅಂತ ಹೇಳೋದನ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಅಲ್ಲೂ ಕೂಡ ಆನ್ಸರ್ ಸಿಗ್ತಾ ಇಲ್ಲ ಅಥವಾ ನಿಮಗೆ ಲೈವಲ್ಲಿ ಬರಬೇಕು ಅಂತ ಹೇಳಿದ್ರೆ ವೆಲ್ಕಮ್ ಟು ದ ಲೈವ್ ಇನ್ ಟುಡೇ ಸೆಷನ್. ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರೆನ್ಸ್ ಇದು ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋರೆನ್ಸ್ನಲ್ಲಿ ಹ್ಯಾಲೋರೆನ್ಸ್ ಯಾಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಒಳಗಾಗಲ್ಲ, ಈ ಕ್ವೆಶನ್ ಬಹಳ ಇಂಪಾರ್ಟೆಂಟ್. ಕಮಿಂಗ್ ಟು ಆಲ್ಕೋಹಾಲ್ಸ್ ಚಾಪ್ಟರ್ ಮಕ್ಕಳು, ಆಲ್ಕೋಹಾಲ್ಸ್ನಿಂದ ಒಂದು ಮೆಕ್ಯಾನಿಸಮ್ ಕೇಳ್ತಾರೆ, ಯಾವುದು? ಈಥಿನಿಂದ ಎಥೆನಾಲ್ಗೆ ಅಥವಾ ಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥಿನ್ ಮೆಕ್ಯಾನಿಸಮು, ಇದು ಒಂದು ಮೆಕ್ಯಾನಿಸಮ್ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಲ್ಯೂಕಾಸ್ ರಿಯೇಜೆಂಟ್ ರಿಲೇಟೆಡ್ ಕ್ವೆಶನು, ಆಸ್ಪಿರಿನ್ ಪ್ರಿಪ್ರೇಷನ್ ಬಗ್ಗೆ, ಆಯಿತಾ. ಇಲ್ಲ ಅಂತ ಹೇಳಿದರೆ ಅವರು ಈಥರ್ನ ಅಂದರೆ C2H5OH ಹೇಗೆ ಈಥರನ್ನ ಕೊಡುತ್ತೆ, C2H5OC2H5, ಇದು ಈ ವರ್ಷ ಇಂಟ್ರಡ್ಯೂಸ್ ಮಾಡಿರೋ ಮೆಕ್ಯಾನಿಸಮ್, ಕೇಳುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಒಟ್ಟು 3 ಮೆಕ್ಯಾನಿಸಮ್, 1 2 3 ಮಾರ್ಕಿಗೆ ಒಂದು ಮೆಕ್ಯಾನಿಸಮ್ನ ಪಕ್ಕ ಕೇಳ್ತಾರೆ. ಇನ್ನು 2 ಮಾರ್ಕು ಪಾರ್ಟ್ ಡಿನಲ್ಲಿ ಅತ್ಯಂತ ಹೆಚ್ಚಿನ ಬಾರಿ ಬಂದಿರೋದು ಆ್ಯನಿಸಾಲ್ನಿಂದ. ಆ್ಯನಿಸಾಲ್ ರಿಯಾಕ್ಷನು, ಆ್ಯನಿಸಾಲ್ ಹೇಗೆ ನಿಮ್ಮ CH3OCH3 ಅದನ್ನ ಮೆಥಾಕ್ಸಿ ಬೆನ್ಸಿನ್ ಅಂತಲೂ ಕರಿತೀವಿ, ಆ್ಯನಿಸಾಲ್ ಅಂತಲೂ ಕರಿತೀವಿ. ಇದು HI ಜೊತೆಗೆ ಹೇಗೆ ರಿಯಾಕ್ಟ್ ಆಗುತ್ತೆ, ಈ ಬಾಂಡ್ ಇಲ್ಲಿ ಬ್ರೇಕ್ ಆದಾಗ H ಇಲ್ಲಿಗೆ ಆ್ಯಡ್ ಆಗುತ್ತೆ, I ಈಚೆಗೆ ಆ್ಯಡ್ ಆಗುತ್ತೆ. ಓಕೆ, ಸೊ ಬ್ರೋಮಿನೇಷನ್, ನೈಟ್ರೇಷನ್, ಫ್ರಿಡೈಲ್ ಕ್ರಾಫ್ಟ್ ಅಸೈಲೇಷನ್ ಇದೆಲ್ಲ ಕೂಡ ಕೇಳ್ತಾರೆ. ಇದೇ ಥರ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಕೋಲ್ಬೇಸ್, ರಿಮಾ ವಿಲಿಯಮ್ಸನ್, ಫಿನಾಲ್ ಫ್ರಮ್ ಕ್ಯೂಮಿನ್ನು, ಹೈಡ್ರೋಬೋರೇಷನ್ ಆಕ್ಸಿಡೇಷನು, ಡಿಸ್ಟಿಲೇಷನ್ ಆಗಬೇಕಾದ್ರೆ ಆರ್ಥೋನೈಟ್ರೋಫಿನಾಲ್ ಬೇಗ ಯಾಕೆ ಬರುತ್ತೆ, ಫಿನಾಲ್ ಫ್ರಮ್ ಬೆನ್ಸಿನ್ ಹೇಗೆ ಸಿಂಥಸೈಸ್ ಮಾಡೋದು, ಆಯಿತಾ, ರಿಯಾಕ್ಷನ್ ಆಫ್ ಹೈಡ್ರೋಜನ್ ಅಯೋಡೈಡು, ಇದೆಲ್ಲ ಕೂಡ ಇಂಪಾರ್ಟೆಂಟ್. ಮತ್ತು ಟ್ರಿಕಿ ಕೇಳ್ತಾರೆ, ಡಿಹೈಡ್ರೇಷನ್ ರಿಯಾಕ್ಷನಿಂದ ಸೆಕೆಂಡ್ರಿ ಆಲ್ಕೋಹಾಲ್ ಇದ್ದಾಗ ಇದನ್ನು ಯೂಸ್ ಮಾಡಿ, ಟರ್ಚರಿ ಆಲ್ಕೋಹಾಲ್ ಇದ್ದಾಗ ಇದನ್ನು ಯೂಸ್ ಮಾಡಿ, ಟೆಂಪ್ರೇಚರ್ ಬಿಟ್ಬಿಡಿ, ಕಂಟೆಂಟ್ ಮಾತ್ರ ನೋಡ್ಕೊಳ್ಳಿ. ಸೊ ಅಲ್ಲಿ ನಮ್ಮ ಡಿಹೈಡ್ರೋಜನೇಷನ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್, ಪ್ರೈಮರಿ ಆಲ್ಕೋಹಾಲ್, ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್, ಕೀಟೋನ್ ನೋಡ್ಕೊಳ್ಳಿ, ಇದನ್ನು ಬಹಳ ಇಂಪಾರ್ಟೆಂಟು. ಆಲ್ಡಿಹೈಡ್ಸ್ ಕೀಟೋನ್ಸ್ನಲ್ಲಿ ನೇಮ್ಡ್ ರಿಯಾಕ್ಷನ್ಸ್ನ ಡೈರೆಕ್ಟಾಗಿ ಕೇಳ್ಬೋದು, ಇಲ್ಲಾಂದರೆ ಹಿಂಗೆ ಕೇಳ್ತಾರೆ, ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್ ಬರೀರಿ, ಅಥವಾ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನು, ನೈಟ್ರೇಷನ್ ಆಫ್ ಬೆನ್ಸೋಯಿಕ್ ಆ್ಯಸಿಡು. ಸೊ ಈ ನೈಟ್ರೇಷನ್ ಆಫ್ ಬೆನ್ಸೋಯಿಕ್ ಆ್ಯಸಿಡ್ ನೇಮ್ಡ್ ರಿಯಾಕ್ಷನ್ ಅಲ್ಲ, ನೇಮ್ಡ್ ರಿಯಾಕ್ಷನ್ಸ್ ಬಿಟ್ಟು ಇಂಥ ಕ್ವೆಶನ್ಸ್ನ ಕೇಳ್ತಾರೆ. ಇದರಲ್ಲಿ ಇದೊಂದು ನೇಮ್ಡ್ ರಿಯಾಕ್ಷನು, ಮಿಕ್ಕಿದ 2 ರಿಯಾಕ್ಷನ್ಸ್ನ ನೀವು ಪ್ರೆಡಿಕ್ಟ್ ಮಾಡಬೇಕು ಅಂತ ಹೇಳೋ ಥರ. ಓಕೆನಾ? ಸೊ ಮುಂದೆ ಹೋಗೋಣ. ಮೆನ್ಷನ್ ದ ನೇಮ್ ಆಫ್ ದ ರಿಯಾಕ್ಷನ್. ಫಸ್ಟ್ ಒನ್ ಬಂದು ರೋಸನ್ಮಂಡ್ ರಿಡಕ್ಷನು, ಎರಡನೇದು ಫ್ರಿಡೈಲ್ ಕ್ರಾಫ್ಟ್ ಅಸೈಲೇಷನ್ ಅಥವಾ ಅಲ್ಕೈಲೇಷನ್, ಯಾವ್ದಾದ್ರು ಒಂದು ಕೇಳ್ತಾರೆ ಇದರಲ್ಲಿ. ಫ್ರಿಡೈಲ್ ಕ್ರಾಫ್ಟ್ ರಿಯಾಕ್ಷನ್ಸು ಬಹಳ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಆಮೇಲೆ ಅವ್ರು ಕೇಳಬಹುದಾದಂಥ ಕ್ವೆಶನ್ ಇಲ್ಲಿದೆ, ಸ್ಟೀಫನ್ಸ್ ರಿಯಾಕ್ಷನು, ಗಟರ್ಮ್ಯಾನ್ ಕೋಚ್ ರಿಯಾಕ್ಷನ್, ಆಯಿತಾ, ಕಂಡೆನ್ಸೇಷನ್, ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್, ಕ್ಯಾನಿಸರೋ, ಮತ್ತು ಯಾಕೆ ಆಲ್ಡಿಹೈಡ್ಸ್ ಜಾಸ್ತಿ ರಿಯಾಕ್ಟಿವ್, ಟಾಲೆನ್ಸ್ ರಿಯೇಜೆಂಟು, ಫೆಲಿಂಗ್ಸ್ ರಿಯೇಜೆಂಟ್ ಇದು ಕಾಂಪೋಸಿಷನು, ಕ್ಲೆಮೆನ್ಸನ್ ರಿಡಕ್ಷನ್, ಇದೆಲ್ಲ ಕೂಡ ನೇಮ್ಡ್ ರಿಯಾಕ್ಷನ್ಸೇ ಆಗಿರುತ್ತೆ. ಬಟ್ ಈ ಥರ ಇದನ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ. ಅದಾಗಿದ್ದ ನಂತರ ರಿಯಾಕ್ಷನ್ಸ್ ವಿತ್ ಹೈಡ್ರೋಜನ್, ಅಮೋನಿಯಾ, ಹೈಡ್ರಾಕ್ಸಿಲಮೈನ್, ಅಮೋನಿಯಾ ಡೆರಿವೇಟಿವ್ಸ್ನಿಂದ ಕೇಳ್ತಾರೆ. ಆಲ್ಕೋಹಾಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ, HVZ ರಿಯಾಕ್ಷನ್ಸು,
ಇದು ಬಹಳ ಇಂಪಾರ್ಟೆಂಟ್. ಇನ್ನು ನೇಮ್ ರಿಯಾಕ್ಷನ್ಸ್ ಬಿಟ್ಟು ತುಂಬ 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 ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಗ್ರಿಗ್ನಾರ್ಡ್ ರಿಯೇಜೆಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ. ಜೊತೆಗೆ ದಿಲ್ ಆಲ್ಸೋ ಆಸ್ಕ್ ಅ ಕ್ವೆಶನ್ ವೇರ್ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಒಂದು, ನಾನು ಹೇಳ್ಬಿಡ್ತೀನಿ, ಇಲ್ಲೇ ಇದೆ. ಹಾಂ, ಟಾಲ್ವಿನಿನ ಬೆನ್ಸೋಯಿಕ್ ಆ್ಯಸಿಡಿಗೆ ಎಟಾರ್ಡ್ ರಿಯಾಕ್ಷನ್ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿ. ಟಾಲ್ವಿನಿನ ಎಟಾರ್ಡ್ ರಿಯಾಕ್ಷನ್ ಜೊತೆಗೆ ಯಾವ ಥರ ಟ್ರೀಟ್ ಮಾಡ್ತೀರಾ ಅಂತ ಹೇಳೋ ಕ್ವೆಶನ್. ಅಮೈನ್ಸ್ ಬಂದಾಗ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಪಾರ್ಟು ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಅಮೈನ್ಸ್ ಚಾಪ್ಟರ್ದು ಫಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ, ಇಂಟ್ರೊಡಕ್ಟ್ರಿ. ಅಲ್ಲಿ ಅಪ್ಲಿಕೇಶನ್ ಆಫ್ ಅಮೈನ್ ಕಂಪೌಂಡ್ ಕೊಟ್ಟಿದ್ದಾರೆ. ಐಯೋಪ್ಯಾಕ್ ನೇಮ್ನ ನೋಡ್ಕೊಳ್ಳಿ, ಇದರಿಂದ ಯಾವ್ದಾದ್ರು 1-2 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ. ಇನ್ನು 3 ಮಾರ್ಕಿಗೆ ಬಂದು ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ ಕೇಳಬಹುದು, ಅಥವಾ ಥ್ಯಾಲಿಮೈಡ್ ಗೇಬ್ರಿಯಲ್ ಥ್ಯಾಲಿಮೈಡ್ ರಿಯಾಕ್ಷನ್ಸ್ ಅತ್ಯಂತ ಹೆಚ್ಚಿನ ಬಾರಿ ರಿಪೀಟ್ ಆಗಿದೆ, ಅಥವಾ ಯಾಕೆ PKB ವ್ಯಾಲ್ಯೂ ಆಫ್ ಅನಿಲಿನ್ ಮೋರ್ ದ್ಯಾನ್ ಮೆಥನಮೈನ್ ಅಂತ ಹೇಳೋ ಕ್ವೆಶನು. ಹಿನ್ಸ್ಬರ್ಗ್ ರಿಯೇಜೆಂಟು ಹೇಗೆ ಸೆಕೆಂಡ್ರಿ ಅಮೈನ್ನ ಮತ್ತು ಪ್ರೈಮರಿ ಅಮೈನನ್ನು ಸಪ್ರೇಟ್ ಮಾಡುತ್ತೆ ಅಂತ ಹೇಳುವ ಕ್ವೆಶನ್. ಮತ್ತು ಸಲ್ಫಾನಿಲಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಕ್ವೆಶನ್ ಕೇಳ್ತಾರೆ. ಸಲ್ಫಾನಿಲಿಕ್ ಆ್ಯಸಿಡ್ ಇದು ಜ್ವಿಟ್ರಯಾನಿಕ್ ಫಾರ್ಮ್ ಬರೀರಿ. ಸೊ ಅನಿಲಿನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗೋ ರಿಯಾಕ್ಷನು ಆಯಿತಾ. ಇಲ್ಲೂ ಕೂಡ ಗಟರ್ಮ್ಯಾನ್ ರಿಯಾಕ್ಷನ್ ಬರುತ್ತೆ, ಕ್ಲೋರೋಬೆನ್ಸನ್, ಬ್ರೋಮೋಬೆನ್ಸನ್. ಡಯಾಜೋಟೈಸೇಷನ್ ಅಂದರೆ ಏನು, ಡಯಾಜೋಟೈಸೇಷನ್ ಅಂದರೆ ಏನು, ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡನ್ನು ಬೆನ್ಸಿನಾಗಿ ಹೆಂಗೆ ಕನ್ವರ್ಟ್ ಮಾಡ್ತೀಯಾ ಅಂದರೆ ಆ ಡಯಾಜೋಟೈಸ್ ಸಾಲ್ಟ್ದು ಎಲ್ಲ ರಿಯಾಕ್ಷನ್ಸೂ ಒಂದು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ. ಸೊ ದ್ಯಾಟ್ಸ್ ಆಲ್ ಫ್ರಮ್ ಅಮೈನ್ಸ್ ಚಾಪ್ಟರ್. ಬಯೋಮಾಲಿಕ್ಯೂಲ್ಸ್ನಲ್ಲಿ ನಾನು 2 ಮಾರ್ಕ್ಸಿಗೆ ಏನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ ಪಾರ್ಟ್ ಬಿನಲ್ಲಿ. ಸೇಮ್ ಕ್ವೆಶನನ್ನು ಇಲ್ಲೂ ಕೂಡ ನೋಡ್ಕೊಳ್ಳಿ. ಎಮೈಲೋಸ್ ಎಮೈಲೋಪೆಕ್ಟಿನ್ ಡಿಫ್ರೆನ್ಸು, ಫೈಬ್ರಸ್ ಗ್ಲಾಬ್ಯುಲರ್ ಪ್ರೋಟೀನು ಫೈಬ್ರಸ್ ಪ್ರೋಟೀನ್ ಡಿಫ್ರೆನ್ಸು ಆಯಿತಾ. ಸೇಮ್ ಶುಗರ್ ಮಾಲಿಕ್ಯೂಲ್ಸ್ದು ಸ್ಟ್ರಕ್ಚರ್ ಒಂದಂತೂ ಹ್ಯಾವೋದ್ ಸ್ಟ್ರಕ್ಚರ್ ಕೇಳ್ತಾರೆ ಅವರು, ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾರೆ, ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಹ್ಯಾವೋದ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಇದೊಂದು ಬರೀರಿ. ಜೊತೆಗೆ ಗ್ಲೂಕೋಸ್ ರಿಯಾಕ್ಷನ್ಸ್ ಬರೀರಿ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಗ್ಲೂಕೋಸಿನ ರಿಯಾಕ್ಷನ್ಸ್ ಏನಿದಾವಲ್ಲ ಅದಷ್ಟು ನೋಡ್ಕೊಳ್ಳಿ. ಒಂದು ಗ್ಲೂಕೋಸ್ ರಿಯಾಕ್ಷನ್ಸ್ನಿಂದ ಇನ್ನೊಂದು ಸ್ಟ್ರಕ್ಚರಿಂದ ಒಂದು ಕ್ವೆಶನ್ ಕೇಳ್ತಾರೆ. ಪ್ರೋಟೀನ್ ಬಂದಾಗ ಫೈಬ್ರಸ್ ಪ್ರೋಟೀನ್, ಗ್ಲಾಬ್ಯುಲರ್ ಪ್ರೋಟೀನ್ ಡಿಫ್ರೆನ್ಸು ಅಥವಾ ಅದರೊಳಗಡೆ ಬರುವ ಫೋರ್ಸು, ಪ್ರೋಟೀನ್ ಸ್ಟ್ರಕ್ಚರ್, ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಸ್ಟ್ರಕ್ಚರ್ನಿಂದ ಕ್ವೆಶನ್ಸ್ ಕೇಳ್ಬೋದು. ಪೆಪ್ಟೈಡ್ನಲ್ಲಿ ಡೈಪೆಪ್ಟೈಡ್ ಕೊಟ್ಟು ಎಷ್ಟು ಅಮೈನೋ ಆ್ಯಸಿಡ್, ಟ್ರೈಪೆಪ್ಟೈಡ್ ಕೊಟ್ಟು ಎಷ್ಟು ಅಮೈನೋ ಆ್ಯಸಿಡು, ಎಸೆನ್ಷಿಯಲು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡು ಎಕ್ಸಾಂಪಲು ಆಯಿತಾ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ವಿಟಮಿನ್ಸ್ನಲ್ಲಿ ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್ ಏನನ್ನು ಕಾಸ್ ಮಾಡುತ್ತೆ ಅಂತ ಹೇಳುವಂತಹ ಕ್ವೆಶನ್ ಕೇಳ್ತಾರೆ. DNA RNAದಲ್ಲಿ ನೋಡಿ, ಇದು ಸ್ಟ್ರಕ್ಚರ್ ಬೇಸ್ಡ್ ಕ್ವೆಶನು, ಇದು ವಿಟಮಿನ್ ಬೇಸ್ಡ್ ಕ್ವೆಶನು ಒಂದು ಕೇಳ್ತಾರೆ. ವಿಟಮಿನ್ಸ್ನಿಂದ ಡಿಫಿಷಿಯನ್ಸಿಯಿಂದ ಯಾವ್ದು ಬರ್ಬೋದು, ಲ್ಯಾಕ್ ಆಫ್ ವಿಟಮಿನ್ಸ್ನಿಂದ. ಹಾರ್ಮೋನ್ಸ್ ರಿಲೇಟೆಡ್ ಒಂದು ಕ್ವೆಶನ್ ಕೇಳ್ತಾರೆ. ಫಂಕ್ಷನ್ಸ್ ಆಫ್ ಅವ್ರು ಯಾವುದಾದ್ರೂ ಒಂದು ಹಾರ್ಮೋನ್ಸ್ ಕೊಡ್ಬೋದು, ಫಾರ್ ಎಕ್ಸಾಂಪಲ್ ಗ್ಲೂಕಗಾನ್ ಕೊಡ್ಬೋದು, ಇನ್ಸುಲಿನ್ ಕೊಡ್ಬೋದು. ಅದರ ಕೊಟ್ಬಿಟ್ಟು ಆ ಫಾಲೋವಿಂಗ್ ಹಾರ್ಮೋನ್ ಇದು ಫಂಕ್ಷನ್ ಏನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳುವಂಥ ಕ್ವೆಶನ್ಸ್ನ ಕೇಳಬಹುದು. DNA RNAದು ಕೆಮಿಕಲ್ ಕಾಂಪೋಸಿಷನ್ ಅಥವಾ ಡಿಫ್ರೆನ್ಸಸ್ನ ಹೇಳಿ ಆಯಿತಾ. ಇಂಥ ಕ್ವೆಶನ್ಸ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ನಿಮಗೆ ಇದೇ ಪಾರ್ಟ್ ಡಿನಲ್ಲಿ ನಾನು ಇಟ್ಟಿದ್ದೀನಿ, ವಿತ್ ಎಕ್ಸ್ಪ್ಲನೇಷನು, ವಿತ್ ಮೆಕ್ಯಾನಿಸಮ್. ಎಲ್ಲಿಂದ ಮೆಕ್ಯಾನಿಸಮ್ಸ್ ಬರುತ್ತೆ ಅದೆಲ್ಲ ಕೂಡ. ಆಲ್ಕೋಹಾಲ್ಸ್ನಿಂದ ಏನು ಮೆಕ್ಯಾನಿಸಮ್ ಬರುತ್ತೆ, ಆಲ್ಡಿಹೈಡ್ನಿಂದ ಏನು ಮೆಕ್ಯಾನಿಸಮ್ ಬರುತ್ತೆ, ಒಂದು ಮೆಕ್ಯಾನಿಸಮ್ ಆಲ್ಡಿಹೈಡ್ಸ್ನಿಂದ ಬರುತ್ತೆ, ನೋಡ್ಕೊಳ್ಳಿ. ದ್ಯಾಟ್ಸ್ ಆಲ್ ಫ್ರಮ್ ಪಾರ್ಟ್ ಡಿ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ, ಡೋಂಟ್ ವರಿ. ಓಕೆ, ಅನ್ನೆಸೆಸರಿ ಟೆನ್ಷನ್ ತಗೊಳ್ಬೇಡಿ. ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಬರೀರಿ.